ಪರಪ್ಪನ ಅಗ್ರಹಾರದಿಂದ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ವಿಚಾರ ಇದನ್ನ ನಾನು ತೀರ್ಮಾನ ಮಾಡಕ್ಕಾಗಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಗೃಹ ಸಚಿವರು ಪರಮೇಶ್ವರ್ ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೈಲು ಆಡಳಿತದವರು ಶಿಫ್ಟ್ ಮಾಡೋ ಬಗ್ಗೆ ನಿರ್ಧಾರ ಮಾಡ್ತಾರೆ. ಸರ್ಕಾರ ಈ ಬಗ್ಗೆ ತೀರ್ಮಾನ ಮಾಡೋಕೆ ಬರಲ್ಲ. ತನಿಖೆ ಹಂತದಲ್ಲಿ ಇರೋದ್ರಿಂದ ಮಾರ್ಗಸೂಚಿಗಳು ಇದೆ. 2-3 ದಿನದಲ್ಲಿ ತೀರ್ಮಾನ ಆಗುತ್ತೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ನಿನ್ನೆ ಸಿಎಂ ಟ್ವೀಟ್ ಮಾಡಿದ್ರು. ಈ ಟ್ವೀಟ್ ನಲ್ಲಿ ಬೇರೆ ಬೇರೆ ಕಡೆಗೆ ಅವ್ರನ್ನ ಕಳಿಸಲಾಗುತ್ತೆ ಅನ್ನುವಂಥದ್ದು ಆ ಟ್ವೀಟ್ ನಲ್ಲಿ ಇತ್ತು. ಬಟ್ ಈಗ ಗೃಹ ಸಚಿವರಿಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇದು ತನಿಖೆ ಹಂತದಲ್ಲಿದೆ ಮತ್ತು ಇದನ್ನು ಸರ್ಕಾರ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಜೈಲಿನ ಅಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೆ ತೀರ್ಮಾನ ಮಾಡ್ತಾರೆ ಮತ್ತು ಅದಕ್ಕೆ ಅದರದ್ದೇ ಆದಂತ ಪ್ರಕ್ರಿಯೆಗಳು ಇರುತ್ತೆ. ಆ ಪ್ರಕ್ರಿಯೆಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅನ್ನೋದನ್ನ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಅಂದ್ರೆ ಕೋರ್ಟ್ಗೆ ಹೋಗಬೇಕು, ಕೋರ್ಟಿಂದ ಪರ್ಮಿಷನ್ ತಗೋಬೇಕು. ಸೊ ಈಗ ಆಲ್ರೆಡಿ ನಿನ್ನೆನೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೆಳಗಾವಿ ಸೇರಿದಂತೆ ಬೇರೆ ಜೈಲಿನ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡ್ಕೊಂಡಿದ್ರು ಶಿಫ್ಟ್ ಮಾಡುವಂತ ಕಾರಣಕ್ಕಾಗಿದೆ. ಬಟ್ ಈಗ ಇದು ಸರ್ಕಾರದ ಅಂಡರ್ನಲ್ಲಿ ಬರಲ್ಲ. ನಾವೇನು ತೀರ್ಮಾನ ಕೈಗೊಳ್ಳೋದಕ್ಕಾಗಲ್ಲ. ಅಧಿಕಾರಿಗಳಿಗೆ ಏನು ತೀರ್ಮಾನ ಕೈಗೊಳ್ತಾರೆ ನೋಡಬೇಕು. ಇನ್ನು 2-3 ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಕಾರಣ ಈ ಪ್ರಕರಣದಲ್ಲಿ 3 FIR ಕೂಡ ದಾಖಲಾಗಿರೋದ್ರಿಂದ ತನಿಖೆ ಆಲ್ರೆಡಿ ಪ್ರಾರಂಭ ಆಗಿದೆ. ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ. ತೀರ್ಮಾನ ಅವರು ಪ್ರಿಸನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಅಥಾರಿಟೀಸ್. ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಏನಾದರೂ ಆಗ್ಬೋದು. ನಾವು ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ಅವರಿಗೆ ಸರ್ಟನ್ ನಾರ್ಮ್ಸ್ ಅವರಿಗೆ ಇದೆ. ಅದು ಅಂಡರ್ ಟ್ರೇಯಲ್ಲಿ ಇರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ. ಅದನ್ನು ತೀರ್ಮಾನ ಮಾಡ್ತಾರೆ. ಇಲ್ಲ, ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಒಳಗಡೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ಪನ್ನು ಏನಾದರೂ ಅವ್ರು ಮಾಡ್ಬೋದು. ಅಷ್ಟೇ ಬಿಟ್ಟರೆ ಬೇರೆ ಮೂರು ಪ್ರಿಸನ್ಸ್ ಮಾಡೋಕ್ಕಾಗೋದಿಲ್ಲ. ಒಳಗಡೆ ಇಂಟರ್ನಲ್ಲಿ ಈಗೇನಿದೆ ಐ ಸೆಕ್ಯೂರಿಟಿನಲ್ಲಿ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಇದೆ. ಅದರ ಜೊತೆಗೆ ಬೇರೆ ಬೇರೆ ಬ್ಯಾರಕ್ಸ್ಗಳಿದ್ದಾವೆ. ಅಂಡರ್ ಟ್ರಯಲ್ಸಿಗೆ ಬೇರೆ ಇಟ್ಟಿರ್ತಾರೆ. ಆಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಇರೋರಿಗೆ ಬೇರೆ ಇಟ್ಟಿರ್ತಾರೆ. ಆ ಥರ ಕ್ಯಾಟಗರೈಸೇಷನ್ ಮಾಡ್ತಾರೆ. ದಟ್ ಈಸ್ ಲೆಫ್ಟ್ ಟು ದಿ ಪ್ರಿಸನ್ ಅಡ್ಮಿನಿಸ್ಟ್ರೇಟರ್ಸ್. ಇಲ್ಲ, ಆ ಥರ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ. ತೀರ್ಮಾನ ಅವರು ಪ್ರಿಸನ್ ಅಥಾರಿಟೀಸ್ ಮಾಡ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ಅಧಿಕಾರಿಗಳ ದಾಳಿ ಪ್ರಕರಣ. ದಾಳಿ ಬಗ್ಗೆ ಸಿಸಿಬಿ ಅಧಿಕಾರಿಗಳಿಂದ ಮಾಹಿತಿ ಸೋರಿಕೆಯ ಅನುಮಾನ ಇದೆ. ಮಾಹಿತಿ ಸೋರಿಕೆ ಆಗಿರಬಹುದೇನೋ, ಅಂದರೆ ಈಗ ರೇಡ್ ಮಾಡ್ಲಿಕ್ಕೆ ಬರ್ತಾರೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಲೀಕ್ ಆಗಿತ್ತೇನೋ, ಆ ಕಾರಣಕ್ಕಾಗಿ ಅಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಮಾಡಲಾಗಿತ್ತೇನೋ ಅನ್ನೋದೊಂದು ಅನುಮಾನ ಇದೆ. ಹಾಗಾಗಿ ಆಂತರಿಕ ತನಿಖೆಗೆ ನಗರ ಪೊಲೀಸ್ ಆಯುಕ್ತರು ಇದೀಗ ಆದೇಶಿಸಿದ್ದಾರೆ. ಪೊಲೀಸ್ ಕಮಿಷನರ್ ದಯಾನಂದ್ರಿಂದ ಆಂತರಿಕ ತನಿಖೆಯನ್ನು ನಡೆಸಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ತನಿಖೆಯನ್ನು ನಡೆಸಿ ವರದಿಯನ್ನು ನೀಡಿ ಅಂತ ಸಿಸಿಬಿ ಹೆಚ್ಚುವರಿ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತಾಗೆ ಸೂಚನೆಯನ್ನು ನೀಡಲಾಗಿದೆ. ನೋಡಿ, ಶನಿವಾರ ಬೆಳಗ್ಗೆ ಅಂತ ಅಂದರೆ 24ನೇ ತಾರೀಕು ಶನಿವಾರ ಬೆಳಗ್ಗೆ ಜೈಲಿನ ಮೇಲೆ ದಾಳಿಯನ್ನು ನಡೆಸ್ತಾರೆ ಸಿಸಿಬಿ ಅಧಿಕಾರಿಗಳು. 22ನೇ ತಾರೀಕು ದರ್ಶನ್ ಫೋಟೋ ರಿಲೀಸ್ ಆಗಿದ್ದು ಅಥವಾ ನಮಗೆ ಸಿಕ್ಕಿದ್ದು ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳೇ ಹೇಳ್ತಾರೆ. 22ನೇ ತಾರೀಕು ಇದ್ದಿದ್ದಂಥ ಮೊಬೈಲು 24ನೇ ತಾರೀಕು ಎಲ್ಲಿ ಹೋಯ್ತು ಪ್ರಶ್ನೆ ಅಲ್ವಾ? ಸೊ ಸಿಸಿಬಿ ಅಧಿಕಾರಿಗಳು ಬರ್ತಾರೆ ಅನ್ನುವಂಥದ್ದು ಮೊದಲೇ ಅಲ್ಲಿ ಗೊತ್ತಾಗಿತ್ತಾ? ಅದಕ್ಕೇನೆ ಎಲ್ಲವನ್ನು ಕ್ಲಿಯರ್ ಮಾಡಿ ಇಟ್ಕೊಂಡಿದ್ರ? ಅಥವಾ ಸಿಸಿಬಿ ಅಧಿಕಾರಿಗಳು ಹೋದಾಗ್ಲೂ ಅಲ್ಲಿ ಮೊಬೈಲ್ಗಳು ಅಥವಾ ಇನ್ನುಳಿದ ವಸ್ತುಗಳು ಸಿಕ್ಕಿದ್ರು ಅದನ್ನು ಸಿಸಿಬಿ ಅಧಿಕಾರಿಗಳು ಮುಚ್ಚಿಟ್ರ? ಇದು ಸಹಜವಾಗಿ ಕಾಡುವಂಥ ಪ್ರಶ್ನೆ ಆಗಿದೆ. ಆ ಕಾರಣಕ್ಕಾಗಿ ಏನಾದರೂ ಮಾಹಿತಿ ಸೋರಿಕೆ ಆಗಿದೆಯಾ, ಅದ್ರ ಬಗ್ಗೆ ತನಿಖೆಯನ್ನು ನಡೆಸಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಸಿಸಿಬಿ ದಾಳಿಯ ವೇಳೆ ಜೈಲಿನಲ್ಲಿ ಯಾವುದೇ ನಿಷೇಧಿತ ವಸ್ತುಗಳು ಅವತ್ತು ಸಿಕ್ಕಿರಲಿಲ್ಲ. ಬಟ್ ಫೋಟೋದಲ್ಲಿ ನೋಡಿದ್ರೆ ಕುರ್ಚಿ ಇದೆ, ಟೇಬಲ್ ಇದೆ, ಸಿಗರೇಟ್ ಇದೆ, ಫೋನ್ ಇದೆ, ಇವೆಲ್ಲವೂ ಕೂಡ ಇರೋದ್ರಿಂದ ಸಿಸಿಬಿ ಅಧಿಕಾರಿಗಳು ಅವತ್ತು ಇದೇ ಜೈಲಲ್ಲಲ್ವಾ ರೇಡ್ ಮಾಡಿದ್ದು. ಅವತ್ತು ಹಾಗಿದ್ರೆ ಯಾಕೆ ಏನೂ ಸಿಕ್ಕಿಲ್ಲ? ಅವತ್ತು ಯಾಕೆ ಇದೇನು ಕಾಣಿಸ್ಕೊಂಡಿಲ್ಲ? ಇದು ಅಧಿಕಾರಿಗಳಿಗೆ ಇರುವಂಥ ಪ್ರಶ್ನೆ. ಮೋಸ್ಟ್ಲಿ ನಾವು ರೇಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ಅಧಿಕಾರಿಗಳೇ ಯಾರಾದರೂ ಬಿಟ್ಕೊಟ್ಟಿದ್ರಾ, ಲೀಕ್ ಆಗಿತ್ತಾ, ಯಾರಾದರೂ ಇದರಲ್ಲಿ ಶಾಮೀಲಾಗಿದ್ದಾರಾ, ಅಥವಾ ಯಾವುದಾದ್ರೂ ಒತ್ತಡ ಇದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇದೀಗ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ತನಿಖೆಯನ್ನು ನಡೆಸಲಾಗುತ್ತೆ. ಯಾರೇ ತಪ್ಪು ಮಾಡಿದ್ರು, ಅದು ಅಧಿಕಾರಿಗಳಾಗಿರ್ಬೋದು ಅಥವಾ ಯಾರೇ ಮಾಡಿದ್ರೂ ಕೂಡ ಅವರಿಗೆ ಪನಿಷ್ಮೆಂಟ್ ಅಂತೂ ಆಗತ್ತೆ.